ಈಗ ನೀವು ಹೇಳಂತೆ ಪಕ್ಷದಲ್ಲಿ ಶಿಸ್ತನ್ನ ಮೀರಿದವರಲ್ಲಿ ಪ್ರೀತಮ್ ಗೌಡ್ರು ಒಬ್ರು. ಯಾಕೆಂತಂದ್ರೆ ಈಗ ನಾನು ಕೂಡ ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಮಾತಾಡಿರ್ತಕ್ಕಂಥ ಹೋಗಿ ಕಾಂಗ್ರೆಸ್ MP ಅವರ ಪರ ಮಾತಾಡ್ತಕ್ಕಂಥದ್ದು ಹೋಗಿ ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನ ಹೇಳಿ ನಾನು ಯಾರನ್ನು ನಾನು ಒಂದು ಡಜನ್ ಜನ ಹೇಳ್ಬೋದಣ್ಣ. ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದ್ರಲ್ಲಿ 13 ಜನ ಇದ್ರು, ನನ್ನಲ್ಲಿ ಕರೆಕ್ಟ್ ಇದೆ. 13 ಜನ ಎಲ್ಲರೂ ಪ್ರಮುಖರೇ, ಮಾಜಿ MP ಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಪ್ರಮುಖರೇ. ಯಾರು ಪ್ರಮುಖರಲ್ಲದವರು? ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ 1 ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ. ಎಲ್ರಿಗೂ ಮಾಡಬೇಕಾಗಿಲ್ಲ. ಈಗ ನಮ್ಮ ಜೊತೆ ಬಂದು ಎಲ್ಲವನ್ನ ಅನುಭವಿಸಿ ಈಗ ಕಾಂಗ್ರೆಸ್ ಜೊತೆ ಹೋಗಿದಾರಲ್ಲ, 1-2ಕ್ಕೆ ನೀವು ಬಾಣ ಹೊಡಿರಿ, ಆಟೋಮೆಟಿಕ್ ಬಾಕಿದ್ದೆಲ್ಲ ಹಕ್ಕಿಗಳು. ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತವಲ್ಲ, ಆ ರೀತಿ ಯಾರ್ದಾರು ಒಬ್ಬನ ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲಿ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ. ಅವರೆಲ್ಲಿ ಹೋಗ್ತಾರೆ ಬಿಜೆಪಿ ಬಿಟ್ಟು? ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜನ ಮಾತಾಡೋದನ್ನು ಕೇಳಿ ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಕೇಂದ್ರದ ಸಚಿವ, ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ. ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಆದರೂ ಪರಿಹಾರ ಸಿಕ್ಕಿಯೇ ಸಿಗ್ತದೆ. ನಮಗೆ ದಿನ ಡಿಲೇ ಆಗಿರ್ಬೋದು. ಆದ ಕಾರಣ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದವರ ಮೇಲೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು. ಈಗ ಬೇರೆ ಕಡೆದೆಲ್ಲ ಮುಗಿದಿದೆ, ತಕ್ಷಣ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಮ್ಮೆ. ಯಾಕೆಂತ ಹೇಳಿದರೆ ಕಳೆದ 2-3 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಅಶಿಸ್ತು ಅಂತ ಹೇಳುವಂಥದ್ದು ಯಾರು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ಎಲ್ರಿಗೂ ಟೇಕನ್ ಫಾರ್ ಗ್ರಾಂಟೆಡ್ ಬಿಜೆಪಿ. ಈಗ ರೇಣುಕಾಚಾರ್ಯ ಅವರ ಟೀಮ್ ಏನಿದೆ, ನಾಳೆ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಇಲ್ಲೂ ಒಂದ್ ಕಡೆ ವಿರೋಧಿಗಳು ಈ ರೀತಿಯಾಗಿ ಟೀಕೆಗಳು ಮಾಡ್ತಾ ಇದ್ದಾರೆ. ಅವ್ರು ಕೌಂಟರ್ ಕೊಡಬೇಕು, ಮತ್ತೆ ವಿಜಯನಗರ ಬಲಪಡಿಸಬೇಕು, ಮತ್ತೆ ದಾವಣಗೆರೆ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇವರ ಪ್ರವಾಸ ಸರಿ ಅಂತ ಅಂತೀರಾ ಸರ್? ನಾನು ಹೇಳುವಂಥದ್ದು, ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡುವವ, ಅವ ಮಾಧ್ಯಮಕ್ಕೆ ಮಾತಾಡುವವರಿರ್ಬೋದು, ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಎಲ್ಲವೂ ಅಶಿಸ್ತು ಅಂತ ನಾನು ಹೇಳ್ತೇನೆ. ಒಂದು ಪರ ಟೀಮು ವಿಜೇಂದ್ರ ಅವರಿಗೆ, ಮತ್ತೊಂದು ವಿಜೇಂದ್ರ ವಿರುದ್ಧ ಟೀಮು, ಎರಡೂ ಕೂಡ ಸೇರಿ ಪಕ್ಷ ಎಲ್ಲೋ ಒಂದ್ ಕಡೆ ಸಂಘಟನೆ ಪೂರ್ತಿ ತಳಮಟ್ಟ ಕುಸಿತಾ ಇದೆ. ಹಿರಿಯರಾಗಿ ಈಗ ಇದಕ್ಕೇನು ಸೊಲ್ಯೂಷನ್ ಅಂತ ಸರ್, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ, ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು, ಯಾವುದೇ ಆಸೆ ಆಮಿಷಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು, ಅಧ್ಯಕ್ಷರ ಗಮನಕ್ಕೆ ತರಬೇಕು. ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗುತ್ತಿದ್ದರೆ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು. ಆಮೇಲೆ ಯಾರು ಈಗಾಗಲೇ ಸಾರ್ವಜನಿಕರಲ್ಲಿ 2 ಗುಂಪುಗಳಂತ ಕಂಡವರನ್ನು ಕರೆದು ಮಾತಾಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು. ಒಂದು. ಎರಡನೇದಾಗಿ, ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದಿದ್ದೀನಿ. ಅಲ್ಲ, ಇದು ಮೀಡಿಯಾಕ್ಕೆ ಬಂದದ್ದು ಶಸ್ತ್ರತ್ಯಾಗ ಅಂತ ನೀವು ಅನಿಸ್ಕೊಂಡ್ರೆ ನಾನು ಅದಕ್ಕೂ ಒಪ್ಪಿಕೊಳ್ತೀನಿ. ನಾನು ಶಸ್ತ್ರತ್ಯಾಗ ಮಾಡಿದ್ರೆ ಬಾಯಿಗೆ ಬಟ್ಟೆ ಹಾಕೊಂಡು ಯಾವುದೇ ಮೀಡಿಯಾಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತು ಮೀಡಿಯಾಕ್ಕೆ ಯಾಕೆ ಬಂದೆ? ಆ ಧೈರ್ಯದಲ್ಲೇ ಬಂದಿರೋದು. ನನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಆಗಬಾರದು ಅಂತ ಹೇಳೋದಕ್ಕೆ ಬಂದಿರುವಂಥದ್ದು. ಇವತ್ತು ಪಕ್ಷ ಪಾಂಡವರಲ್ಲಿ ಊಟ ಕವರವರಲ್ಲಿ ಆಗಬಾರ್ದು.
ಇದನ್ನು ನಾನು ಒಪ್ಕೊಳ್ಳಲ್ಲ. ಯಾರು ಶಸ್ತ್ರತ್ಯಾಗ ಮಾಡಿದ್ರು, ಯಾರು ಅಭಿಮನ್ಯು, ಯಾರು ಅರ್ಜುನ. ಮೊನ್ನೆ ಸಾಧಾರಣ ನಿಮ್ಮ ಮೀಡಿಯಾಗಳಲ್ಲಿ ಮೊನ್ನೆ ಕನಿಷ್ಠ 10 ದಿನಗಳ ಕಾಲ ಅಭಿಮನ್ಯು ಮತ್ತು ಅರ್ಜುನನ ಹೆಸರು ಬರದಂತ ಮೀಡಿಯಾ ಇರಲಿಕ್ಕಿಲ್ಲ. ಆದರೆ ಇಷ್ಟರವರೆಗೆ ಕೂಡ ಯಾವ ಮೀಡಿಯಾ ಕೂಡ ಯಾರು ಅಭಿಮನ್ಯು ಯಾರು ಅರ್ಜುನ ಅಂತ ಯಾರೂ ಹೇಳಿಲ್ಲ. ಹಾಗಾಗಿ ನಾನು ಶಸ್ತ್ರತ್ಯಾಗ ಮಾಡುವಂಥ ಪ್ರಶ್ನೆ ಇಲ್ಲ. ನನ್ನ ಪಾರ್ಟಿ, ನಾನು ಅವತ್ತೂ ಹೇಳಿದ್ದೀನಿ, ಶುದ್ಧೀಕರಣದ ಕಡೆ ಗಮನ ಹರಿಸಬೇಕು. ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಮಟ್ಟಿನ ಚುನಾವಣಾ ಪ್ರಕ್ರಿಯೆಗಳಿದ್ದ ಕಾರಣ ನಾವು ಅದರಲ್ಲಿ ಸ್ವಲ್ಪ ನಮ್ಮವರು ಕೇಂದ್ರದವರು ಕೂಡ ತಲ್ಲೀನರಾದ ಕಾರಣ ಸ್ವಲ್ಪ ಡಿಲೇ ಆಗಿರಬಹುದೇ ಹೊರತು ಬೇರೆದ್ದಲ್ಲ.